ಓಂ ನಮೋ ನಾರಾಯಣಾಯ. ವೃಶ್ಚಿಕ ರಾಶಿಯವ್ರಿಗೆ ಮಾರ್ಚ್ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ನಿಮ್ಗೆ ಇಷ್ಟು ದಿನ ನೆಮ್ಮದಿನೇ ಇರಲ್ಲ, ಆದ್ರೆ ಈ ತಿಂಗಳಲ್ಲಿ ನಿಮ್ಗೆ ಸಂಪೂರ್ಣವಾದ ನೆಮ್ಮದಿ ಸಿಗುತ್ತೆ. ನೀವು ಈ ತಿಂಗಳು ಮನೆಯಲ್ಲೇ ಜಾಸ್ತಿ ಸ್ಪೆಂಡ್ ಮಾಡ್ತೀರಾ. ಹಿಂದೆ ಹೂಡಿಕೆ ಏನಾದ್ರೂ ಮಾಡಿದ್ರೆ ಅದರಿಂದ ಲಾಭಗಳಾಗತ್ತೆ. ಭೂಮಿ, ಮನೆ, ವಾಹನಗಳನ್ನ ಖರೀದಿಸೋರ್ಗೆ ಈ ತಿಂಗಳು ಒಳ್ಳೆ ಸಮಯ ಹಾಗೂ ಇದರಿಂದ ಲಾಭಗಳಾಗತ್ತೆ. ಭೂಮಿಯಿಂದ ಹಾಗೂ ವಾಹನದಿಂದ ವ್ಯವಹಾರ ಮಾಡೋರ್ಗೆ ತುಂಬಾ ಒಳ್ಳೆ ಸಮಯ. ನಿಮ್ಗೆ ಜನಗಳಿಂದ ಪ್ರಕೃತಿ ಒಳ್ಳೆ ಪಾಠ ಕಲಿಸಿರುತ್ತೆ. ಬೇರೆ ಜನಗಳಿಗೂ ಕೂಡ ಒಳ್ಳೇದಾಗಿ ಅಂತ ಬಯಸ್ತೀರಾ. ಮನೆ, ಕುಟುಂಬ ಅಂತ ಜವಾಬ್ದಾರಿಗಳನ್ನ ತಗೋತೀರಾ. ಮದ್ವೆ ಯಾರ್ಯಾರಿಗಾಗಿರಲ್ಲ ಅವ್ರಿಗೆಲ್ಲ ಮದ್ವೆ ಆಗೋ ಸಾಧ್ಯತೆ ಇದೆ. ಆದ್ರೆ ಮುಂಚಿತವಾಗಿ ಮದ್ವೆ ಸೆಟ್ ಆಗಿರೋದನ್ನ ನೀವ್ ಯಾರಿಗೂ ಕೂಡ ಹೇಳೋದಕ್ಕೆ ಹೋಗ್ಬೇಡಿ. ಹಳೆಯ ನೆನಪು ಹಾಗೂ ದುಃಖನ ಮರೆಯೋ ಒಂದು ಸಂದರ್ಭಗಳು ಬಂದಿದೆ. ಇದರಿಂದ ನೀವು ಪರಿಶುದ್ಧರಾಗ್ತೀರಾ. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಈ ತಿಂಗಳು ಅಭಿವೃದ್ಧಿ ಇದೆ. ಏನೇ ಮಾಡಿದ್ರು ಕೂಡ ಧೈರ್ಯದಿಂದ ಮಾಡಿ, ಎಲ್ಲ ಒಳ್ಳೇದಾಗತ್ತೆ. ಈ ತಿಂಗಳು ನಿಮ್ಗೆ ಪಿತ್ರಾಹಿತ ಆಸ್ತಿ ಕೂಡ ಲಭ್ಯವಾಗುತ್ತೆ. ನೀವು ಗೌರ್ಮೆಂಟ್ ಕೆಲಸ ಏನಾದ್ರೂ ಮಾಡ್ತಿದ್ರೆ ಪ್ರಮೋಷನ್ ಸಿಗುತ್ತೆ. ಗೌರ್ಮೆಂಟ್ ಕೆಲಸಕ್ಕೆ ಪ್ರಯತ್ನ ಪಡ್ತಿರೋರ್ಗೂ ಕೂಡ ಈ ತಿಂಗಳು ಶುಭವಾಗುತ್ತೆ. ನಿಮ್ಮ ಕೆಲಸದಲ್ಲಿ ಒಂದು ಸ್ಟೇಬಲ್ ಮೈಂಡ್ ಇರಲಿ. ಒಂದು ಕೆಲಸ ಮಾಡ್ತಾ ಇನ್ನೊಂದು ಕೆಲಸ ಮಾಡೋಣ ಅಂತ ಅನ್ಸುತ್ತೆ. ಆ ರೀತಿ ನಿರ್ಧಾರಗಳನ್ನ ಯಾವತ್ತೂ ಕೂಡ ತಗೊಳ್ಬೇಡಿ. ನಿಮಗೆ ಯಾರಿಂದನೂ ಹೆಲ್ಪ್ ಆಗುತ್ತೆ ಅಂತ ಯಾವುದೇ ನಿರೀಕ್ಷೆ ಇಟ್ಕೋಬೇಡಿ. ಇದು ನಿಮ್ಗೆ ಭ್ರಮೆಗೆ ಒಳಪಡಿಸುತ್ತೆ. ಅರಿಶಿಣದ ಕೊಂಬು ಹಾಗೂ ಕಡಲೆನ ಒಂದು ಬಟ್ಟೆಗೆ ಸುತ್ತಿ ನಿಮ್ ಪಿಲ್ಲೋ ಕೆಳಗಡೆ ಇಟ್ರೆ ಏನೇ ಸಂಕಷ್ಟಗಳಿದ್ರೂ ಪರಿಹಾರಗಳಾಗತ್ತೆ.